ಎಸ್ ಬಲರಾಮ್ ಅವರು ಕೂಡ ಹೇಳ್ತಾ ಇದ್ರು, ಕೆಪಿಟಿಸಿಎಲ್ ಇಂಜಿನಿಯರ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ಅವರು ಕೂಡ ಹೇಳ್ತಾ ಇದ್ರು ಉಗ್ರವಾದ ಹೋರಾಟವನ್ನ ನಾವು ಮಾಡ್ತೀವಿ ಅಂತ. ಇದೀಗ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಅವರು ಪ್ರತಿಭಟನೆಯನ್ನ ಮಾಡ್ತಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಯಾಕಂತಂದ್ರೆ ಈಗ ಟಾಟಾ ಪವರ್ ಕಂಪನಿ ರಾಜ್ಯಕ್ಕೆ ಖಾಸಗೀಕರಣಕ್ಕೆ ಎಂಟ್ರಿಯನ್ನ ಕೊಡ್ತಾ ಇರುವಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೀತಿಯಾಗಿ ಬದಲಾವಣೆಗಳಾಗುತ್ತೆ ಅಂತ. ಇದೀಗ ಪವರ್ ಸಪ್ಲೈ ಪ್ರೈವೇಟೆಡ್ ಆದರೆ ಪರಿಣಾಮ ಏನೇನಾಗುತ್ತೆ ಅನ್ನೋದನ್ನ ಕೂಡ ಗಮನಿಸ್ತಾ ಹೋಗೋದಾದ್ರೆ ಟಾಟಾದಂತಹ ಪ್ರೈವೇಟ್ ಕಂಪನಿಗಳು ಬೇಕಾಬಿಟ್ಟಿಯಾಗಿ ಬಿಲ್ ಮನ್ನಾ ಮಾಡುತ್ತೆ. ಪವರ್ ಸಪ್ಲೈ ಪ್ರೈವೇಟ್ ಆದ್ರೆ ಪರಿಣಾಮ ಏನಾಗುತ್ತೆ? ಟಾಟಾದಂತಹ ಪ್ರೈವೇಟ್ ಕಂಪನಿಗಳಿಂದ ಬೇಕಾಬಿಟ್ಟಿ ಬಿಲ್ ಬರುತ್ತೆ. ಜೊತೆಗೆ ಸ್ಮಾರ್ಟ್ ಮೀಟರ್ ಸೇರಿ ಹಲವು ದಾರಿಗಳಿಂದ ವಿದ್ಯುತ್ ದುಬಾರಿ ಆಗುತ್ತೆ. ಜೊತೆಗೆ ಸರ್ಕಾರಿ ಸಾರ್ವಜನಿಕ ಸಾಮ್ರಾಜ್ಯ ಸರ್ವನಾಶ ಆಗೋಗ್ಬಿಡುತ್ತೆ. ಬಹುಕೋಟಿ ವಿದ್ಯುತ್ ಮೂಲಸೌಕರ್ಯ ವ್ಯವಸ್ಥೆಗೆ ಎಳ್ಳು ನೀರು ಬಿಡಬೇಕಾಗುತ್ತೆ. ಆಗ ಎಲ್ಲ ವಿದ್ಯುತ್ ನಿಗಮಗಳ ಬಹುಕೋಟಿ ಆಸ್ತಿ ನೀರ್ನಲ್ಲಿ ಹೋಮ ಮಾಡ್ದಂಗಾಗುತ್ತೆ. ಜನಪರ ವಿದ್ಯುತ್ ಯೋಜನೆಗಳಿಗೆ ಇತಿಶ್ರೀ ಬಿಡಬೇಕಾಗತ್ತೆ. ರೈತರ ಫ್ರೀ ಕರೆಂಟ್ ಸ್ಕೀಮ್ಗಳು ಹಾಗೆ ಬಡವರ ಗೃಹ ಜ್ಯೋತಿ ಸ್ಕೀಮ್ಗಳು ಏನಿದ್ದಾವಲ್ಲ ಅವೆಲ್ಲ ಖಾಸಗೀಕರಣದಿಂದ ಭಾಗ್ಯ ಜ್ಯೋತಿ ಸೇರಿ ಫ್ರೀ ಯೋಜನೆಗಳಿಗೂ ಕೂಡ ಕತ್ತರಿ ಹಾಕಲಾಗುತ್ತೆ. ಖಾಸಗಿ ಕಂಪನಿಗಳಿಗೆ ಕಾಂಚಾಣವೇ ಗುರಿಯಾಗಿರುವಂಥದ್ದು. ಲಾಭ ಕೊಡುವ ನಗರ ಪ್ರದೇಶ ಹಾಗೆ ಕೈಗಾರಿಕೋದ್ಯಮವನ್ನ ಟಾರ್ಗೆಟ್ ಮಾಡಿಕೊಂಡಿರುತ್ತೆ ಈ ಒಂದು ಖಾಸಗೀಕರಣ. ಬಡವ ಹಾಗೆ ಮಧ್ಯಮ ವರ್ಗಗಳ ಪ್ರದೇಶಗಳು ಹಾಗೆ ಗ್ರಾಮೀಣ ಭಾಗಗಳನ್ನ ನಿರ್ಲಕ್ಷ್ಯ ಮಾಡುತ್ತೆ. ಉದ್ಯೋಗಾವಕಾಶಗಳ ಬಾಗಿಲು ಬಂದ್ ಆಗೋಗ್ಬಿಡುತ್ತೆ ಸಂಪೂರ್ಣವಾಗಿ. ವಿದ್ಯುತ್ ನಿಗಮಗಳ ಖಾಸಗೀಕರಣದಿಂದ ಉದ್ಯೋಗ ಸೃಷ್ಟಿಗೆ ಬಂದ್ ಆಗಿರುವಂಥದ್ದು. ಖಾಲಿ ಇರುವ 35,000 ಉದ್ಯೋಗಗಳಿಗೂ ಸಂಪೂರ್ಣ ಸಮಾಪ್ತಿಯಾಗುತ್ತೆ. ಗುತ್ತಿಗೆ ನೌಕರರು ಹಾಗೆ ಸ್ಥಳೀಯ ಗುತ್ತಿಗೆದಾರರ ಹೊಟ್ಟೆ ಮೇಲೆ ಹೊಡೆಯೋದಂತೂ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಪವರ್ ಸಪ್ಲೈ ಪ್ರೈವೇಟೆಡ್ ಆದ್ರೆ ಪರಿಣಾಮ ಏನೇನಾಗುತ್ತೆ ರಾಜ್ಯದಲ್ಲಿ ಅಂತ ಗಮನಿಸ್ತಾ ಹೋಗೋದಾದ್ರೆ ಈಗಾಗಲೇ ಹೇಳ್ತಾ ಇದ್ವಿ, ಟಾಟಾದಂತಹ ಪ್ರೈವೇಟ್ ಕಂಪನಿಗಳಿಂದ ಬೇಕಾಬಿಟ್ಟಿ ಬಿಲ್ ಅನ್ನ ಮಾಡ್ತಾರೆ. ಜನಸಾಮಾನ್ಯರಿಗೆ ಇದು ಹೊರೆಯಾಗುತ್ತೆ. ಜೊತೆಗೆ ಸ್ಮಾರ್ಟ್ ಮೀಟರ್ ಜೊತೆ ಸೇರಿದಂತೆ ಹಲವು ದಾರಿಗಳಿಂದ ವಿದ್ಯುತ್ ದುಬಾರಿಯಾಗುತ್ತೆ. ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಕೆಇಆರ್ಸಿ ಮಾಜಿ ಸಲಹೆಗಾರರು ಹಾಗೆ ವಿದ್ಯುತ್ ತಜ್ಞರಾಗಿರುವಂತಹ ಎಂಜಿ ಪ್ರಭಾಕರ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಈಗ ಕರ್ನಾಟಕದಲ್ಲಿ ವಿದ್ಯುತ್ ಕಂಪನಿ ತುಂಬಾನೇ ಚೆನ್ನಾಗಿರುವಂಥದ್ದು ಕೆಪಿಟಿಸಿಎಲ್. ಈಗ ಒಂದು ಮುಂಬೈ ಮೂಲದ ಟಾಟಾ ಕಂಪನಿ ಬರ್ತಾ ಇದೆ, ಖಾಸಗೀಕರಣ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸರ್, ಈ ಒಂದು ಖಾಸಗೀಕರಣ ಆದ್ರೆ ಯಾವೆಲ್ಲ ನಷ್ಟ ಆಗುತ್ತೆ, ಲಾಭ ಆಗುತ್ತೆ ಸರ್? ಈಗ ಸುಮಾರು 47,000 ಕೋಟಿ ನಷ್ಟದಲ್ಲಿದ್ದಾವೆ. ಇದನ್ನು ಯಾರು ಚೆನ್ನಾಗಿದೆ ಅಂತ ಹೇಳ್ಬೇಕು ಅಂತ ನನಗೆ ಗೊತ್ತಾಗಲ್ಲ. ಓಕೆ. ಎರಡನೇದು, ಅವರಲ್ಲಿ ಖಾಸಗೀಕರಣದ ಒಂದು ಅಂಶವನ್ನು ಬಿಟ್ಟು ಅದು ಬೇರೆಯವ್ರಿಗೆ ಹೋಗುತ್ತೆ ಅನ್ನೋದನ್ನ ಬಿಟ್ರೆ ಇರ್ತಕ್ಕಂಥ ಹಾಲಿ ಕಂಪನಿಗಳಿಗೆ ನಾವು ಯಾವುದೇ ರೀತಿಯಾದಂತಹದನ್ನ ಅವ್ರಿಗೆ ಎನ್ಕರೇಜ್ ಮಾಡಕ್ಕಾಗಲ್ಲ. ಯಾಕೆಂದ್ರೆ 47,000 ಕೋಟಿ ನಷ್ಟನ ತುಂಬಿಕೊಂಡು ಲಾಭದಲ್ಲಿ ಬರಬೇಕಾದ್ರೆ ಒಂದೆರಡು ದಶಕಗಳೇ ಬೇಕಾಗುತ್ತೆ. ಎರಡನೇದು, ಈ ಬೇರೆಯವರು ಖಾಸಗೀಕರಣ ಮಾಡಿದ ತಕ್ಷಣ ವಿದ್ಯುತ್ ಬೆಲೆ ಜಾಸ್ತಿ ಆಗತ್ತೆ ಅನ್ನೋದು ತಪ್ಪಾದಂತ ಒಂದು ಅರಿವು. ಲಾಸಸ್ ಕಮ್ಮಿ ಮಾಡಿದ್ರೆ, ಡಿಸ್ಟ್ರಿಬ್ಯೂಷನ್ ಲಾಸಸ್ ಕಮ್ಮಿ ಮಾಡಿದ್ರೆ, ಮತ್ತೆ ಇದನ್ನ ಯಾವ್ದನ್ನ ಜನಸಾಮಾನ್ಯರಿಗೆ ಕೊಡ್ತಕ್ಕಂತ ಸರ್ವಿಸ್ ನ ಇಂಪ್ರೂವ್ ಮಾಡಿದ ಪಕ್ಷದಲ್ಲಿ ಬೇರೆ ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಕೂಡ ಒಂದು ಎನ್ಕರೇಜ್ಮೆಂಟ್ ಸಿಗುತ್ತೆ. ಮುಳುಗ್ತಾ ಇರೋ ಹಡಗನ ಹತ್ರ ನಿಂತ್ಕೊಂಡು ನಾವು ಹೋಗ್ಬಾರ್ದು. ಅದು ಎಲ್ಲವನ್ನೂ ಮುಳುಗಿಸುತ್ತೆ, ತನ್ನ ಜೊತೆಗೆ ಎಲ್ಲವನ್ನ ಸೆಳ್ಕೊಂಡು ಹೋಗ್ಬಿಡುತ್ತೆ. ಆದ್ರಿಂದ ಒಂದು ಪ್ರಯತ್ನ ಮಾಡಬೇಕು. ಆ ಪ್ರಯತ್ನದಿಂದ ಪ್ರೇರಣೆ ಆಗ್ಬೇಕು. ಆ ಪ್ರೇರಣೆ ಆಗಿ ನಮ್ಮ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ತಮ್ಮ ಇದನ್ನ ಎಫಿಷಿಯನ್ಸಿನ ಇಂಪ್ರೂವ್ ಮಾಡ್ಕೊಳ್ತಾರೆ ಅನ್ನೋದು ಒಂದು ಸಮಾಧಾನಕರವಾದ ಸಂಗತಿ. ಆದ್ರೆ ಪ್ರತಿಯೊಂದು ನಾವು ಅನ್ಕೊಂಡಂಗೆ ವಿರುದ್ಧವಾಗೂ ಇರಲ್ಲ, ಪರವಾಗೂ ಇರಲ್ಲ. ಎಲ್ಲೋ ಒಂದ್ ಕಡೆ ಬ್ಯಾಲೆನ್ಸ್ ಮಾಡ್ಬೇಕಾಗಿ ಬರುತ್ತೆ. ಯಾವಾಗ ಸರಿ ಹೋಗಲ್ಲ, ಅದನ್ನ ನಾವು ಸಮಾಜ ಅದನ್ನ ತಿದ್ದಬೇಕಾದಂತ ಅವಶ್ಯಕತೆ ಇದೆ. ಪ್ರಾಜ್ಞರು, ಈ ವಿಷಯದಲ್ಲಿ ತಜ್ಞರು ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ ನಾವು ಆವಾಗ ಸಲಹೆಗಳನ್ನ ಕೊಡ್ಬೇಕು. ಅದನ್ನ ಮಾಡ್ಬೇಕೆ ಹೊರತು
ಇದರಿಂದ ಎಲ್ಲ ಒಳ್ಳೇದಾಗತ್ತೆ, ಇದರಿಂದ ಎಲ್ಲ ಕೆಟ್ಟದಾಗತ್ತೆ ಅನ್ನೋದು ಒಂದು ನ್ಯಾರೋ ಒಪಿನಿಯನ್ ಆಗಿರಬಾರ್ದು. ಓಕೆ ಸರ್, ಈಗ ಸರ್ಕಾರ ಖಾಸಗೀಕರಣ ಮಾಡ್ಕೊಂಡ್ರೆ, ವಿದ್ಯುತ್ ಖಾಸಗೀಕರಣ ಮಾಡ್ಕೊಂಡ್ರೆ ಲಾಭ ಏನಾಗುತ್ತೆ ಸರ್? ಜನರಿಗೆ ಏನಾದ್ರೂ ಲಾಭ ಇದೆಯಾ? ರಾಜ್ಯ ಸರ್ಕಾರಕ್ಕೆ ಏನಾದ್ರೂ ಲಾಭ ಇದೆಯಾ ಅಂತ? ರಾಜ್ಯ ಸರ್ಕಾರಕ್ಕೆ ನಷ್ಟ ತಪ್ಪೋದ್ರಿಂದ ಲಾಭ. ಜನಸಾಮಾನ್ಯನಿಗೆ ಬರ್ತಕ್ಕಂಥದ್ದು ಎಫಿಷಿಯನ್ಸಿ ಸಿಸ್ಟಮ್ ಬರ್ತದೆ. ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಿದೆಯಲ್ಲ, ವಿದ್ಯುತ್ ಶಕ್ತಿ ಕಾಯ್ದೆ 2003 ಪ್ರಿಯಾಂಬಲ್ ಹೇಳಿದ್ರು ಪ್ರೊಟೆಕ್ಷನ್ ಆಫ್ ಕನ್ಸ್ಯೂಮರ್ ಇಂಟ್ರೆಸ್ಟ್. ಸಾಲ ಹೆಚ್ಚು ಆಗ್ತಾನೆ ಹೋಗ್ತಾ ಇರುವಂತ ಸಪ್ಲೈ ಕಂಪನಿಗಳು ಕನ್ಸ್ಯೂಮರ್ ಇಂಟ್ರೆಸ್ಟ್ ಹೆಂಗೆ ಪ್ರೊಟೆಕ್ಟ್ ಮಾಡುತ್ತೆ? ಅವರ ಉಳಿವಿಗೆ ದೊಡ್ಡ ಸಮಸ್ಯೆ ಇದೆ. ಆದ್ರಿಂದ ಒಂದು ಪ್ರಯತ್ನ ಮಾಡಬೇಕು. ಓಕೆ, ಎಸ್, ಧನ್ಯವಾದ ಸರ್ ಅಶ್ವವೇಗ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.